ಹಲೋ ಫ್ರೆಂಡ್ಸ್, ABS ಕ್ರಿಯೇಟರ್ಸ್ ಭಾರತಿ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಫ್ರೆಶ್ ಮಶ್ರೂಮ್ ಬಟಾಣಿ ಗ್ರೇವಿಯನ್ನು ಮಾಡುತ್ತಿದ್ದೇನೆ. ಮನೆಯಲ್ಲೇ ಸುಲಭವಾಗಿ ಸಿಗುವ ಪದಾರ್ಥಗಳನ್ನು ಹಾಕಿ ಯಾವ ರೀತಿ ಫ್ರೆಶ್ ಮಶ್ರೂಮ್ ಬಟಾಣಿ ಗ್ರೇವಿ ಮಾಡಬಹುದು ಎಂದು ತೋರಿಸುತ್ತಿದ್ದೇನೆ. ಬಹಳ ಸಿಂಪಲ್ಲಾಗಿ ಬಹಳ ಟೇಸ್ಟಿಯಾಗಿ ಮಾಡಬಹುದು. ಈ ಗ್ರೇವಿ ಚಪಾತಿ ಅಥವಾ ರೊಟ್ಟಿ ಜೊತೆಗೆ ಟೇಸ್ಟಿಯಾಗಿರುತ್ತದೆ. ಈಗ ನಾನು ಫ್ರೆಶ್ ಮಶ್ರೂಮ್ ಬಟಾಣಿ ಗ್ರೇವಿ ಮಾಡಲು ಮಶ್ರೂಮನ್ನು ತೆಗೆದುಕೊಳ್ಳುತ್ತಿದ್ದೇನೆ. ಈ ಮಶ್ರೂಮನ್ನು ನಮ್ಮ ಮನೆಯಲ್ಲೇ ಬೆಳೆಸಿದ್ದೇನೆ. ತುಂಬ ಚೆನ್ನಾಗಿದೆ, ಫ್ರೆಶ್ ಆಗಿದೆ. ಇಲ್ಲಿ 300 ಗ್ರಾಮ್ನಷ್ಟು ಮಶ್ರೂಮ್ ಇದೆ. ಇದನ್ನು ಸಣ್ಣ ಸಣ್ಣ ಸ್ಲೈಡ್ಸ್ ಆಗಿ ಮಾಡಿ ನೀರಿನಲ್ಲಿ ಚೆನ್ನಾಗಿ ತೊಳೆದುಕೊಂಡಿದ್ದೇನೆ. ಈಗ ಗ್ರೇವಿಗೆ ಒಂದು ಪಾನ್ ತೆಗೆದುಕೊಂಡಿದ್ದೇನೆ. ಅದಕ್ಕೆ 2 ಸ್ಪೂನ್ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ 4 ಸಣ್ಣ ಚೂರು ಚಕ್ಕೆ, 4 ಗೋಡಂಬಿ, 5 ಲವಂಗ, 2 ಏಲಕ್ಕಿ, 1 ಮೀಡಿಯಂ ಗಾತ್ರದ ಈರುಳ್ಳಿ ಹಾಕಿಕೊಂಡು ಫ್ರೈ ಮಾಡಿಕೊಳ್ಳೋಣ. ಈಗ ಇದಕ್ಕೆ 1 ಇಂಚು ಗೆಜ್ಜಿದ ಶುಂಠಿ, 1 ಗೆಡ್ಡೆ ಬೆಳ್ಳುಳ್ಳಿ, 4 ಹಸಿರುಮೆಣಸಿನಕಾಯಿ ಹಾಕಿಕೊಳ್ಳೋಣ. ಇದು ಗ್ರೇವಿಗೆ ತುಂಬ ಟೇಸ್ಟ್ ಕೊಡುತ್ತದೆ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ 2 ನಿಮಿಷ ಕಾಲ ಫ್ರೈ ಮಾಡಿಕೊಳ್ಳೋಣ. ಇದಕ್ಕೆ ಅರ್ಧ ಸ್ಪೂನ್ ಗಸಗಸೆ ಸೇರಿಸಿಕೊಳ್ಳೋಣ. ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿ ಇಷ್ಟು ಪದಾರ್ಥಗಳನ್ನು ಮಿಕ್ಸರ್ ಜಾರಿಗೆ ಹಾಕಿಕೊಳ್ಳೋಣ. ಇದೇ ಜಾರಿಗೆ ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 ಸ್ಪೂನ್ ತೆಂಗಿನ ತುರಿ, 2 ಸ್ಪೂನ್ ಟೊಮಟೊ ಹಾಕಿ ರುಬ್ಬಿಕೊಳ್ಳೋಣ. ಈಗ ಗ್ರೇವಿಗೆ ಒಂದು ಪಾನ್ ತೆಗೆದುಕೊಂಡಿದ್ದೇನೆ. ಅದಕ್ಕೆ ಅರ್ಧ ಕಪ್ ಎಣ್ಣೆ ಹಾಕಿಕೊಳ್ಳುತ್ತಿದ್ದೇನೆ. ಎಣ್ಣೆ ಕಾದ ನಂತರ 1 ಈರುಳ್ಳಿ ಸ್ಲೈಡ್ಸ್ ಹಾಕಿಕೊಳ್ಳುತ್ತಿದ್ದೇನೆ. ಇದರ ಜೊತೆಗೆ 1 ಕಪ್ ಹಸಿ ಬಟಾಣಿ ಸೇರಿಸಿಕೊಳ್ಳುತ್ತಿದ್ದೇನೆ. ಬಟಾಣಿ ಬೇಯಲು ಸಮಯ ಬೇಕಾಗುತ್ತದೆ. ಬಟಾಣಿ ಸ್ವಲ್ಪ ಎಣ್ಣೆಯಲ್ಲಿ ಬಾಡಿದ ನಂತರ ಇದಕ್ಕೆ 1 ಸ್ಪೂನ್ ಅಚ್ಚ ಖಾರ ಪುಡಿ, ಅರ್ಧ ಸ್ಪೂನ್ ಅರಿಶಿಣ, 1 ಸ್ಪೂನ್ ಧನಿಯಾ ಪುಡಿ ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ 1 ಟೊಮಟೊ ಸೇರಿಸಿಕೊಳ್ಳಬೇಕು. ಟೊಮಟೊ ಸ್ವಲ್ಪ ಬಾಡಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಕೊಳ್ಳಬೇಕು. ನೀವು ಉಪ್ಪು ಮತ್ತು ಖಾರವನ್ನು ನೋಡಿಕೊಂಡು ಹಾಕಿಕೊಳ್ಳಬಹುದು. ಈಗ ಮಶ್ರೂಮನ್ನು ಸೇರಿಸಿಕೊಳ್ಳುತ್ತಿದ್ದೇನೆ. ಇದು ಕೂಡ ಚೆನ್ನಾಗಿ ಬೇಯಬೇಕು. ಮಶ್ರೂಮ್ ಸ್ವಲ್ಪ ಬಾಡಿದ ನಂತರ 1.5 ಕಪ್ ನೀರು ಹಾಕಿ ಮಿಕ್ಸ್ ಮಾಡಿ ನಂತರ ಲಿಡ್ ಕ್ಲೋಸ್ ಮಾಡಿ 5 ನಿಮಿಷ ಕುದಿಸಿಕೊಳ್ಳಬೇಕು. ನಂತರ ಇದಕ್ಕೆ ಮಸಾಲ ಪೇಸ್ಟ್ ಹಾಕಿಕೊಳ್ಳಬೇಕು. ಈ ಜಾರಿಗೆ 1 ಕಪ್ ನೀರನ್ನು ಹಾಕಿ ಜಾರಿನಲ್ಲಿರುವ ಪೇಸ್ಟ್ ಚೆನ್ನಾಗಿ ತೊಳೆದು ಹಾಕಿಕೊಳ್ಳಬೇಕು. ಇದನ್ನು ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ 10 ನಿಮಿಷ ಕುದಿಸಿಕೊಳ್ಳಬೇಕು. ಈಗ ಗ್ರೇವಿ ರೆಡಿಯಾಗಿದೆ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 ಸ್ಪೂನ್ ತೆಂಗಿನ ತುರಿ ಸೇರಿಸಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಗ್ರೇವಿ ರೆಡಿಯಾಗಿದೆ. ಬಹಳ ರಿಚ್ ಆಗಿದೆ, ಬಹಳ ಚೆನ್ನಾಗಿದೆ, ಬಹಳ ಟೇಸ್ಟಿಯಾಗಿದೆ. ಥ್ಯಾಂಕ್ ಯು ಆಲ್.